ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್ ಅದು? ರೆಂಬಲ್ ಆಗ್ರೋ ಒಂದು ಕರ್ನಾಟಕದ ಬಗ್ಗೆ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಇದೆ. ಈಗ ಸಭಾಧ್ಯಕ್ಷರೇ, ಅಂದ್ರೆ ತಾವು ಎದ್ದಿದ್ದೀರಾದ್ರೆ ತಮ್ಗೆ ಗೊತ್ತಿದೆ ಅಂತ ಅರ್ಥ. ಏನ್ ನಮ್ಗೇನ್ ಗೊತ್ತಿಲ್ಲ. ಕರ್ನಾಟಕದ ಏನಾರು ಇದ್ರೆ ನೀವಿದ್ರೆ ಸರ್ಕಾರ ಕ್ರಮ ವಹಿಸಿ ಅಂತ ಕೇಳ್ಕೊತೀವಿ ಸರ್. ಈಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಎದ್ದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಎದ್ದೆ ಅಂದ್ರೆ ಅಲ್ಲ, ಮಹಾರಾಷ್ಟ್ರದು ಇವರು ಎಲ್ಲ ಪರಿಹಾರದ ಬಗ್ಗೆ ವಿಷಯಾಂತರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸನ್ಮಾನ್ಯ ಸದಸ್ಯರು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ, ಸರ್ಕಾರದ ಗಮನವನ್ನು ಸೆಳೆದು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರ ವ್ಯಂಗ್ಯವಾಗಿ ರಾಜಕಾರಣ ಉತ್ತರ ಕೊಡುವಂತ ಬೇಕಿಲ್ಲ, ವ್ಯಂಗ್ಯವಾಗಿ ಉತ್ತರ ಕೊಡೋದು ಬೇಕಿಲ್ಲ. ಒಂದು ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸಬೇಕು ಕಾನೂನು ಪ್ರಕಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಕಾನೂನು ಯಾಕೆ ಹೇಳ್ತಾ ಇದ್ದೀರಾ ಸರ್? ಯಾಕೆ ಇನ್ನೇ ಕೂತಿದ್ದೀವಿ ಸದನದಲ್ಲಿ? ನಾನು ಸರ್ಕಾರಕ್ಕಂತೂ ಸೂಕ್ಷ್ಮತೆ ಇಲ್ಲ, ಕಾಂಗ್ರೆಸ್ನವರಿಗೆ ಸೂಕ್ಷ್ಮತೆಯನ್ನ ಕಳ್ಕೊಂಡಿದ್ದೀರಾ. ನಿಮಗೆ ಅದರಲ್ಲೂ ವ್ಯಂಗ್ಯ ಏನ್ ಹೇಳಿ ಒಂದ್ ಪ್ರಶ್ನೆ ಕೇಳ್ತಾ ಇದ್ರ. ಈಗ ನೀವು ಸರ್ಕಾರ ಮಂತ್ರಿಗಳಾಗಿರೋ ಸುಮ್ನೆ ಕೂತಿದ್ದೀರಾ, ಸದಸ್ಯರು ಮಾತಾಡ್ತಿರೋದಕ್ಕೆ ಸುಮ್ನೆ ಕೂತ್ಕೊಬಿಡಿ, ಕ್ರಮ ವಹಿಸಿ ಅಂತ ಹೇಳ್ತಿರೋದು. ನೀವು ಕ್ರಮ ವಹಿಸಿ ಮಾತಾಡ್ತಾರೆ, ಎಲ್ಲ ಹೇಳ್ತಾ ಇದಾರೆ ಅಂತ ಹೇಳಿ ಯಾವ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರು ಮಾತಾಡಿ, ಫಸ್ಟ್ ಮಾತಾಡ್ತಾರೆ, ಅವ್ರಿಗೆ ಸಿಕ್ಕದೆ ಸ್ವಲ್ಪ ಟೈಮ್. ನೀವು ಆಗ ಅದೇ ಮಾತಾಡ ಒಂದೇ ಒಂದು ಪ್ರಶ್ನೆ, ಸರ್ಕಾರವಾಗಿ ಕ್ರಮ ವಹಿಸಿ. ಯಾರ್ದು ಅವ್ರು ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಿದೆ. ಸರ್ಕಾರ ಇವ್ರು ಇಟ್ಕೊಂಡು ನನಗೆ ಗೊತ್ತಿದೆ ಅಂತ ಏನ್ ನನ್ಗೆ ಗೊತ್ತಿರೋದು? ಸರ್ಕಾರ ಕ್ರಮ ವಹಿಸಕ್ಕೆ ಯಾಕೆ ಎದ್ದಿದ್ದೀರಾ? ಯಾಕೆ ಎದ್ದಿದ್ದೀನಿ? ನೀವು ಮಾತಾಡಿ ಆಡಿನ ಮಾತಿಗೆ ಏನಿಗೆ ನೀವೇನ್ ಹೇಳಿದ್ರೆ, ಈ ಕಂಪನಿ ಗೊತ್ತಾ, ಆ ಕಂಪನಿ ಗೊತ್ತಾ, ಅವ್ರಿಗೆ ಗೊತ್ತಿದ್ರೆ ನಿಮ್ನ ಯಾಕ್ರಿ ಕೇಳ್ತಾರೆ? ತಪ್ಪೇನಿದೆ? ನೀವು ಕ್ರಮ ವಹಿಸಿ ಅಂತ ಒತ್ತಾಯ ಮಾಡಿದ್ರೆ ನಿಮ್ ತಪ್ಪೇನಿದೆ ಅಂದ್ರೆ ಕ್ರಮ ವಹಿಸಿ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ ಸರ್? ನೀವು ಯಾರಿಗೆ ಹೇಳ್ತಾ ಇದ್ದೀರಾ? ಕ್ರಮ ವಹಿಸಬೇಕಾದ್ರೆ ಸರ್ಕಾರ, ನೀವು ಸರ್ಕಾರ ಕ್ರಮ ವಹಿಸ್ತಾ ಇಲ್ಲ. ನಿಮ್ಗೇನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮಗಿರ್ಬೋದು, ನನಗಿಲ್ಲ. ಮಾತಾಡ್ಲಿಕ್ಕೆ ಸಿಗೋದು ಕಡಿಮೆ. ಈ ಮಧ್ಯೆ ನಿಮ್ದು ಪ್ರಿಯಾಂಕ್ ಅವರೇ, ಅವರು ಏನೋ ಒಂದು ಕಳಕಳಿಯಿಂದ ತಮ್ಮ ಭಾವನೆ ವ್ಯಕ್ತಪಡಿಸ್ತಾರೆ. ಈಗ ನೀವು ಅಕಾಡೆಮಿ ತಗೊಂಡು ಒಂದು ಕ್ವಿಜ್ ತರ ಕೇಳಿ ಅದು ಅಗತ್ಯ ಏನಿದೆ? ನೋಡಿ, ಸದನಕ್ಕೆ ಮಾತಾಡ್ಲಿ ಅಂತಾನೆ ಹೇಳ್ತಾರೆ. ಇದು ಮಾಡ್ತಾ ಇಲ್ಲ ಅಂತ ಇದ್ರು, ಅವ್ರು ಹೇಳ್ಬೇಕಲ್ಲ. ಈ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ನಡೀತಾ ಇದೆ, ಇದಕ್ಕೆ ಸರ್ಕಾರದ ಪ್ರೋತ್ಸಾಹ ಇದ್ರೆ ಓಕೆ. ಇವರು ಗೋಮಾತಾ ಬಗ್ಗೆ ಮಾತಾಡ್ತಾರೆ, ವಿಶೇಷವಾದಂತ ಇದು ಏನೋ ಕನ್ಸರ್ನ್ ಇಂದ ಮಾಡ್ತಾ ಇದ್ದಾರೆ. ಕನ್ಸರ್ನ್ ದೇಶಾದ್ಯಂತ ಇರಬೇಕು, ರಾಜ್ಯಾದ್ಯಂತ ಇರಬೇಕು, ಪಕ್ಷಿಗಳಿಗಿರ್ಬೇಕು, ವ್ಯಕ್ತಿಗಳಿಗಿರ್ಬೇಕು, ಅಷ್ಟೇ ಕೇಳ್ತಾ ಇರೋದು. ಅಧ್ಯಕ್ಷರೇ, ಈಗ ಅದಕ್ಕೆ ಮಾತಾಡ್ಲಿ, ಕೇಳಿರೋದು ಒಂದೇ ಮಾತಾಡ್ಲಿ. ಗೊತ್ತಿಲ್ಲ ಸದಸ್ಯರು ಪಾಪ ಗೋರಕ್ಷಣೆ ಬಗ್ಗೆ ಹೇಳ್ತಾ ಇದ್ರು. ವಾಸ್ತವಾಂಶ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ನಿಮಿಷ ಕೇಳಿ. ಹೈನೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಷ್ಟ ಏನು, ಅದ್ರ ನೋವೇನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೊನ್ನೆ ಅಲ್ಲಿ ಯಾರೋ ಗೋವುಗಳು ತಗೊಂಡು ಹೋಗ್ತಾ ಇದ್ರು ಅಂತೇಳಿ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹಿಡಿದು ಪೊಲೀಸಿಗೆ ಕೊಟ್ಟರು. ನಮ್ಮಲ್ಲಿ ಒಂದು ದೊಡ್ಡ ಸಂತೆ ಇದೆ, ಪ್ರತಿ ವಾರ ಅಲ್ಲಿ ಒಂದು ಏನು ಹಾಲು ಕೊಡ್ತಕ್ಕಂಥ ಹಸುಗಳು ಅಥವಾ ಬೇರೆ ಇದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಹೋಗುವಂಥ ಹಸುಗಳಲ್ಲಿ ಮಾರಾಟಕ್ಕೆ ಬರ್ತಾರೆ. ನೀವು ಅಲ್ಲಿ ಏನಾಗಿದೆ, ನಮ್ಮ ಭಾಗದಲ್ಲಿ ಹೈನೋದ್ಯಮ ಮಾಡ್ತಕ್ಕಂಥವ್ರಿಗೆ ಗಂಡು ಕರು ಹುಟ್ಟಿದಾಗ 2 ದಿವಸದ ಮೇಲೆ ಇಟ್ಕೊಳಲ್ಲ. ಇಲ್ಲಿ ಎಲ್ಲ ಯಾರು 99% ಎಲ್ಲ ರೈತರೇ, ಯಾರು 2 ದಿವಸದ ಮೇಲೆ ಇಟ್ಕೊಳಲ್ಲ. ಅದನ್ನು ನಾನು ಹಿಂದೆ ಎಲ್ಲ ಭಾಳ ಸಮಸ್ಯೆ ಆಯಿತು. ಕೆಲವರು ಇದೇ ರೀತಿ ಮಾಡಿದಾಗ ಜಾಗ ಕೊಡ್ತೀನಿ, ನೀವು ಅಲ್ಲಿ ನೀವು ಗೋಶಾಲೆ ಮಾಡಿ ನೋಡ್ಕೊಳ್ಳಿ ಅಂದ್ವಿ. ಅದಕ್ಕೆ ಯಾರೂ ತಯಾರಿಲ್ಲ. ಅಲ್ಲಿ ಯಾರಾದರೂ ಖರೀದಿ ಕಡೆಗೆ ರೈತರು ಬಂದು ಸ್ಟ್ರೈಕ್ ಮಾಡಿದ್ರಲ್ಲಿ. ನಾವು ಸುಮಾರು 15-20 ಸಾವಿರ ಬಾಡಿಗೆ ಕೊಟ್ಟು ಕಾಲು ಮುರಿದೋಗಿದೆ ಹಸುಗೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಇಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ರೈತರಲ್ಲಿ ತಿಳುವಳಿಕೆ ಮೂಡಿಸುವಂಥ ಕೆಲಸ ಆಗಬೇಕು. ಎಲ್ಲೋ ಯಾರೋ ಟ್ರಾನ್ಸ್ಪೋರ್ಟ್ ಮಾಡೋವಂಥವ್ರನ್ನ ತಡೆಯೋದು ಮತ್ತೊಂದಲ್ಲ.
ಮೂಲ ಸಮಸ್ಯೆ ಇಲ್ಲಿದೆ, ಅದಕ್ಕೆ ಏನ್ ಪರಿಹಾರ ಹುಡುಕಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಸುಮ್ಮನೆ ನಾವು ಗೋರಕ್ಷಣೆ ಅಂತ ಹೇಳಿ ಈ ರೀತಿ ಮಾರಲ್ ಪಾಲಿಸಿಂಗ್ ಮಾಡುವಂತದ್ದು ಒಳ್ಳೇದಲ್ಲ. ವಸ್ತುಸ್ಥಿತಿ ಏನು, ಯಾಕೆ ರೈತರು ಮಾಡ್ತಾ ಇದ್ದಾರೆ, ಯಾರು ಅವರು ರೈತರು? ಆಯ್ತು ಮಂತ್ರಿ ಮಾತಾಡ್ಲಿ, ಒಪಿನಿಯನ್ ಅಲ್ಲ, ವಸ್ತುಸ್ಥಿತಿ ಇದು. ಆಯ್ತು, ಏನ್ ಮಾಡ್ಬೇಕು ಹೇಳಿ ಸರ್ಕಾರ ಮುಂದೆ ಮಾತಾಡಿ. ಆಯ್ತು ಮಂತ್ರಿಗಳು ಗೌರ್ಮೆಂಟ್ ಆಕ್ಷನ್ ತಗೊಳ್ಳಿ. ಈಗ ಮಾತಾಡ್ಲಿ, ಚರ್ಚೆನೆ ಮಾಡಬಾರ್ದು ಅಧ್ಯಕ್ಷರೇ. ಮೊನ್ನೆ ಅಧ್ಯಕ್ಷರೇ ಚರ್ಚೆನೆ ಮಾಡಬಾರ್ದು, ಚರ್ಚೆ ಮಾಡಿ ಸರ್. ಹಾಸ್ಯಾಸ್ಪದ ಏನಂದ್ರೆ ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಆದ್ರೆ ಅವಾಗಿನ ಸಚಿವರು ನಮ್ಮ ಬೀದರ್ದವರೇ ಇದ್ರು, ಪ್ರಭು ಚವ್ಹಾಣ್ ಅವ್ರು ಇರ್ಲಿಲ್ಲ. ಅವ್ರು ಒಂದು 11 ಗೋಗಳನ್ನ ಅವ್ರು ದತ್ತು ತಗೊಂಡ್ರು. ನಂಗೆ ನೆನಪಿರೋ ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 5-6 ಏನೋ ದತ್ತು ತಗೊಂಡ್ರು. ಅದು ಹೊರತುಪಡಿಸಿ ಯಾವ ಬಿಜೆಪಿ MLA ದತ್ತು ತಗೊಂಡಿಲ್ಲ. ಇದು ಎಲ್ಲರೂ ಇದ್ರು ಇಲ್ಲೇ ಸದನದಲ್ಲಿ. CC ಪಾಟೀಲ್ ಸಾಹೇಬ್ರು ಹಿಂದಿನ ಸದನದಲ್ಲಿ ಇದ್ರು, ಸುರೇಶ್ ಕುಮಾರ್ ಸಾಹೇಬ್ರು ಇದ್ರು, ಬಹಳಷ್ಟು ಜನ ಇದ್ರು. ಯಾರು ಕೂಡ ಗೋದತ್ ಯೋಜನೆಯಲ್ಲಿ ಗೋಮಾತವನ್ನ ತಗೊಂಡಿಲ್ಲ. ನಮಗೆ ಶಿಕ್ಷೆ ಸರ್ಕಾರ ಅದು 3 ಡಿಜಿಟ್ ಆಗೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ನಮ್ಗೆ ಪ್ರಭು ಚವ್ಹಾಣ್ ಸಾಹೇಬ್ರು ಬಂದು ಒಂದ್ ನಿಮಿಷ ಈಗ ನೀವು ತಗೊಂಡಿದ್ರೆ ನಾನು ವಾಪಸ್ ತಗೊಂಡಿದ್ದೀನಿ ಸಾಬ್. ಎಷ್ಟು ಜನ ತಗೊಂಡ್ರು ಸರ್ ಗೋದತ್ ಯೋಜನೆಯಲ್ಲಿ? ಸ್ವಲ್ಪ ಅಂಶ ಹೇಳಿ ಸರ್. ಬಿಜೆಪಿ ಶಾಸಕರು ಎಷ್ಟು ಶಾಸಕರು ದತ್ತು ತಗೊಂಡ್ರು ಹೇಳಿ ಸರ್. ನಮ್ಮ ಗೋಪ್ರೇಮದ ಬಗ್ಗೆ ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಏನ್ ಹೇಳ್ತಾರೆ ಅವರು? ಗೋಪ್ರೇಮಿಯನ್ನು ರಕ್ಷಣೆ ಮಾಡ್ತಾರೆ, ಬಿಜೆಪಿ ಅವರು ಹೊರಟ್ರೆ ಅದನ್ನ ಕೊಲ್ಲಿಕ್ಕೆ ಆ ಬಿಲ್ ಅನ್ನ ಏನ್ ಮಾಡಿದ್ದಾರೆ ಅವರು ಹೇಳ್ತಾರೆ. ಮಾತಾಡಿ. ಮಾಜಿ ಮಂತ್ರಿಗಳು ಹೇಳ್ತಾರೆ ಎಷ್ಟು ಪ್ಲೀಸ್. ಆಯ್ತು, ನೀವೆಷ್ಟು ದತ್ತು ತಗೊಂಡ್ರಿ? ನೀವೆಷ್ಟು ಅಧ್ಯಕ್ಷರೇ ನೀವು ತಗೊಂಡ್ರಿ? ಯಾಕೆ ನೀವು ಮಾತಾಡ್ಸಿ? ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಟೈಮ್ನಲ್ಲಿ ಸರ್ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಾನು 28 ಕೋಟಿ ಎಕ್ಸ್ಪೋರ್ಟ್ ಮಾಡತಕ್ಕ ಸಂಸ್ಥೆಗಳು 28 ಕೋಟಿ ಜಮಾ ಮಾಡಿ ಡಿಬಿಟಿ ಮುಖಾಂತರ ಎಲ್ಲಾ ಗೋಶಾಲೆಗೆ ಕಳಿಸಿದೀನಿ. ಆಮೇಲೆ ಒಂದ್ ಮಾತು ಪ್ರಿಯಾಂಕಾ ಅವರು ಅದನ್ನೆಲ್ಲ ಕೇಳಿ ಆಗ್ತದೆ. ಈಗ ಯೋಜನೆ ಈ ಸರ್ ತಾವೆಲ್ಲ ಬಂದ್ ಮಾಡಿಬಿಟ್ಟಿರಿ. ಯಾರ್ಯಾರು ಕೊಟ್ಟರೆ ಹೇಳ್ತೀನಿ. 28 ಕೋಟಿ ಜಮಾ ಮಾಡಿದ್ವಿ. 28 ಕೋಟಿ ಇವತ್ತು ನಯಾ ಪೈಸಾ ಇಲ್ಲ. ತಗೊಂಡ್ರಿ ಹೇಳಿ. ಇವತ್ತು ನಯಾ ಪೈಸಾ ಇಲ್ಲ. ಅಲ್ಲ ಈಗ ಚರ್ಚೆ ಮಾತಾಡಲಿಲ್ಲ. ಆಯ್ತು ಪ್ರಿಯಾಂಕ್, ಯಾಕೆ ಅನ್ನಿಸಿದ್ದಲ್ಲ ಮಾತಾಡಿ ಅದನ್ನು ಮಾತಾಡಿ. ಮಾಡ್ತೀವಿ. ಆಯ್ತು ಮಾತಾಡ್ಲಿ, ಮಾತಾಡ್ಲಿ. ಪ್ರಭು ಚವ್ಹಾಣ್ ನೀವು ದತ್ ಯೋಜನೆಯಲ್ಲಿ ಎಷ್ಟು ನೀವು ಮಾತಾಡಿ. ನೀವು ಮಾತಾಡಿ ಪ್ರಭುಜ ಕೂತ್ಕೊಳ್ಳಿ. ಯಾಕೆ ಅನ್ನಿಸ್ತದೆ ಮಾತಾಡ್ತೀರಿ ನೀವು? ಅಲ್ರಿ ಮಾತಾಡಿ. ಏನು ಬೇರೆ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಸುಮ್ಮನೆ ಬೇಕು. ಕೆಲಸ ನೀವು ಕೂತ್ಕೊಳ್ಳಿ, ಉತ್ತರ ಕೊಡ್ತಾರೆ. ಆಯ್ತು, ಚರ್ಚೆ ಮಾಡೋಲ್ಲ. ನೀವು ಮಾತಾಡಿ. ನೀವು ಮಾತಾಡಿ. ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ಸರ್ಕಾರ ಅಲ್ಲ, ನೀವು ಮಾತಾಡಿ. ಹೆಂಗ್ ಎಕ್ಸ್ಪೋಸ್ ಆಗಿದ್ದಾರೆ? ನೀವು ಮಾತಾಡಿ. ಬಸಂತಪ್ಪ ಕೂತ್ಕೊಳ್ಳಿ. ಈಗ ಇವರು ಹಿಂದುತ್ವ ಬಸಂತ ಕೂತ್ಕೊಳ್ಳಿ. ಒಂದು ದತ್ತು ತಗೊಂಡು ಆಯ್ತು.